ಬೆಳಗಾವಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದ ಮಳೆಯಾಗ್ತಾ ಇದೆ. ಈ ಕಾರಣದಿಂದಾಗಿ ಹಲವು ಸೇತುವೆಗಳು ಮುಳುಗಡೆಯಾಗಿದ್ವು. ಅದರ ಪಟ್ಟಿಗೆ ಇನ್ನೊಂದು ಸೇರ್ಪಡೆಯಾಗಿದೆ. ಈಗ ಮತ್ತೊಂದು ಸೇತುವೆ ಜಲಾವೃತವಾಗಿದೆ. ಅದರ ಹೆಸರು ಲೋಳಸೂರ ಸೇತುವೆ. ಲೋಳಸೂರ ಸೇತುವೆ ಜಲಾವೃತವಾಗಿ ಹೆದ್ದಾರಿ ಬಂದ್ ಆಗಿದೆ. ಗೋಕಾಕ್ ತಾಲೂಕಿನ ಲೋಳಸೂರ ಬಳಿ ಇರುವಂಥ ಸೇತುವೆ ಇದು. ಧಾರವಾಡ ಮತ್ತು ಸಂಕೇಶ್ವರಕ್ಕೆ ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿ ಬಂದ್ ಆಗಿದೆ. ಗೋಕಾಕ್ ನಗರದಿಂದ ಸಂಕೇಶ್ವರ, ನಿಪ್ಪಾಣಿ, ಚಿಕ್ಕೋಡಿಗೆ ತೆರಳುವಂಥ ರಸ್ತೆ ಇದೆ. ಸೇತುವೆ ಜಲಾವೃತ ಆಗಿರೋದ್ರಿಂದ ವಾಹನ ಸವಾರರು ಬಂದು ನಿಂತು ನೋಡಿ ಇನ್ನೂ ಇದನ್ನು ಸಾಹಸ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅಲ್ಲಿಂದ ವಾಪಸ್ ಆಗುವಂಥ ಘಟನೆ ಅಥವಾ ವಾಪಸ್ ಹೋಗುವಂಥ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದ್ದಾರೆ. ಮುಳುಗಡೆಯಾಗಿರುವಂಥ ಸೇತುವೆ ಮೇಲೆ ಸಂಚಾರ ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಪೊಲೀಸರು ಹೀಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಬರುವ ಪ್ರಯಾಣಿಕರು ಅದು 2 ವೀಲರೇ ಆಗಿರಲಿ 4 ವೀಲರೇ ಆಗಿರಲಿ ಯಾವ ವಾಹನಗಳನ್ನು ಕೂಡ ಆ ಸೇತುವೆ ಮೇಲೆ ಸಂಚಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದು ಯಾವುದೇ ಅಪಾಯ ಸಂಭವಿಸಬಾರದು ಎನ್ನುವ ಕಾರಣಕ್ಕಾಗಿ ಈಗ ಅಲ್ಲಿನ ಪ್ರಯಾಣಿಕರು, ವಾಹನ ಸವಾರರು ಸುತ್ತಿ ಬಳಸಿ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕಾದಂಥ ಸ್ಥಿತಿ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೀಗೆ ಜನ ವಾಪಸ್ ಆಗ್ತಾ ಇದ್ದಾರೆ. ಪೊಲೀಸರು ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿರೋದು ಒಂದು ರೀತಿ ಮುನ್ನೆಚ್ಚರಿಕೆಯ ಕ್ರಮವಾಗಿದೆ. ಹೀಗಾಗಿ ಜನಕ್ಕೆ ಯಾವುದೇ ರೀತಿ ಅಪಾಯ ಆಗದಂತೆ. ಆದರೆ ಏನು ಧಾರವಾಡದಿಂದ ಸಂಕೇಶ್ವರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಬದಲಿ ಮಾರ್ಗವನ್ನು ಬಳಸಬೇಕಾಗತ್ತೆ.